1997ರಲ್ಲಿ ಜೆ ಎಚ್ ಪಟೇಲ್ರಿದ್ದಾಗ ಒಂದು ಕಾಯ್ದೆ ಆಯಿತು. ಅದು ಜಾರಿಯಾಗಿದ್ದು 2003ರಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ತು ಧಾರ್ಮಿಕ ಕಾಯ್ದೆ ಅಂತ. 2023ರಲ್ಲಿ ಎಸ್ ಎಂ ಕೃಷ್ಣಯ್ಯ ಅವರು ಆ ಕಾಯ್ದೆ ಜಾರಿ ತಂದ ಮೇಲೆ ಒಂದು ದೇವಸ್ಥಾನದ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಕೊಡೋಕ್ಕಾಗಲ್ಲ. ಎಲ್ಲ 34,000 ದೇವಸ್ಥಾನಕ್ಕೂ ಸಪ್ರೇಟ್ ಅಕೌಂಟ್ ಇರುತ್ತೆ. ಒಂದು ದೇವಸ್ಥಾನದವರು ಇನ್ನೊಂದು ದೇವಸ್ಥಾನಕ್ಕೆ ಕೊಡಬೇಕಾದ್ರೂ ಕೂಡ ಅವ್ರಿಗೆ ಅಧಿಕಾರ ಇಲ್ಲ. ಇದು ಕೆಲವರು ಈ ವಿಶೇಷವಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ BJP ಪಕ್ಷದವರು ಅಪಪ್ರಚಾರ ಮಾಡ್ತಾರೆ. ದೇವಸ್ಥಾನದ ದುಡ್ಡನ್ನ ಮಸೀದಿ ಕೊಟ್ಬಿಟ್ರು, ಚರ್ಚಿಗೆ ಕೊಟ್ಬಿಟ್ರು, ಅದು ಖಜಾನೆಗೆ ಹಾಕ್ಕೊಂಡ್ಬಿಟ್ರು ಅಂತೆಲ್ಲ ಅಪಪ್ರಚಾರ ಮಾಡ್ತಾರೆ. ಅದು 100ಕ್ಕೆ 100 ಸುಳ್ಳು ಅಪಪ್ರಚಾರ ಅಷ್ಟೇ. ದೇವಸ್ಥಾನದ ದುಡ್ಡು ನಮ್ಮ ಟ್ರೆಜರಿಗೂ ಬರೋದಿಲ್ಲ. 23 ವರ್ಷದಿಂದ ಟ್ರೆಜರಿಗೂ ಬರೋದಿಲ್ಲ. ಆಯಾ ದೇವಸ್ಥಾನದ ದುಡ್ಡು ಆ ದೇವಸ್ಥಾನದಲ್ಲೇ ಇರುತ್ತೆ. ಜಾಸ್ತಿ ಹಣ ಇದ್ದರೆ ಅದನ್ನು ಫಿಕ್ಸೆಡ್ ಡಿಪಾಸಿಟ್ ಮಾಡಿಕೊಡ್ತಾರೆ.